ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಅಲ್ಲಿ ನಾವು ಎರಡು ಬ್ರಾಂಚ್ ಆಗಿ ಬುದ್ಧಿಸಂ ಡಿವೈಡ್ ಆಗುತ್ತೆ ಅಂತ ನೋಡಿದ್ವಿ. ಒಂದು ಹೀನಯಾನ ಮತ್ತೆ ಮಹಾಯಾನ ಅಂತ ಹೇಳ್ಬಿಟ್ಟು. ಸೊ ಹಾಗಂದ್ರೆ ಏನು, ಅದರಲ್ಲಿ ಬರುವಂತ ಸಬ್ಸೆಕ್ಟ್ಗಳು ಯಾವ್ದಾವ್ದು ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಒಂದ್ ಕಡೆಗೆ ಹೀನಯಾನ ಅಥವಾ ಇದಕ್ಕೆ ತೇರವಾದ ಅಂತಾನು ಕೂಡ ಕರೀತಾರೆ. ಹೀನಯಾನ ಅಂತ ಹೇಳಿದ್ರೆ ಲೆಸ್ಸರ್ ವೆಹಿಕಲ್ ಅಂತ ಹೇಳಿ, ಅಥವಾ ಲೆಸ್ಸರ್ ಪಾತ್ ಅಂತ ಹೇಳಿ, ಅಥವಾ ಲೆಸ್ಸರ್ ವೆಹಿಕಲ್ ಅಂತ ಹೇಳಿ. ಸೊ ಇವರು ತೇರವಾದ ಅಂತ ಇವ್ರನ್ನ ಇವರು ಕರ್ಕೊಳ್ತಾರೆ. ತೇರವಾದ ಅಂತ ಹೇಳಿದ್ರೆ ಡಾಕ್ಟ್ರೈನ್ ಆಫ್ ಎಲ್ಡರ್ಸ್. ಇಲ್ಲಿ ನೋಡ್ತೀವಿ ನಾವು, ದೇ ಅಡರ್ ಟು ದ ಟೀಚಿಂಗ್ಸ್ ಆಫ್ ಬುದ್ಧ. ಬುದ್ಧ ಏನ್ ಹೇಳಿ ಹೋಗಿದ್ದಾನೆ, ಐಡಲ್ ವರ್ಷಿಪ್ ನ ಅಪೋಸ್ ಮಾಡೋದಾಗಿರ್ಬೋದು, ಕಾಮನ್ ಜನಗಳಿಗೆ ಅವರ ಲ್ಯಾಂಗ್ವೇಜ್ ನಲ್ಲಿ ಟೀಚ್ ಮಾಡೋದಾಗಿರ್ಬೋದು, ಆ ತರದ ಏನು ಬುದ್ಧನ ಟೀಚಿಂಗ್ಸ್ ಯಾವ ತರ ಇತ್ತು, ದೇ ಸ್ಟಿಕ್ ಟು ದ ಟೀಚಿಂಗ್ಸ್ ಆಫ್ ಬುದ್ಧ. ಅದಕ್ಕೆ ಇವ್ರನ್ನ ನಾವು ತೇರವಾದೀನ್ಸ್ ಅಂತ ಕರೀತಾರೆ. ಇವರ ಸ್ಕ್ರಿಪ್ಚರ್ಸ್ ಗಳನ್ನ ನಾವು ಪಾಲಿ ಲ್ಯಾಂಗ್ವೇಜ್ ನಲ್ಲಿ ನೋಡ್ಬೋದು. ಬುದ್ಧ ಟೀಚ್ ಮಾಡಿದ್ದ ಪ್ರಾಕೃತನಲ್ಲಿ, ಆದ್ರೆ ತೇರವಾದೀನ್ಸ್ ಗಳ ಸ್ಕ್ರಿಪ್ಚರ್ಸ್ ಗಳನ್ನ ನಾವು ಪಾಲಿ ಲ್ಯಾಂಗ್ವೇಜ್ ನಲ್ಲಿ ನೋಡ್ತೀವಿ. ದೇ ಡೋಂಟ್ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ ಐಡಲ್ ವರ್ಷಿಪ್. ಇಲ್ಲಿ ಮೋಕ್ಷ ಎಲ್ಲಿಂದ ಸಿಗುತ್ತೆ, ಮೋಕ್ಷ ಅಥವಾ ಸಾಲ್ವೇಷನ್ ಸೆಲ್ಫ್ ಡಿಸಿಪ್ಲಿನ್ ಇಂದ, ಮೆಡಿಟೇಷನ್ ಇಂದ ಸಾಲ್ವೇಷನ್ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಅಂದ್ರೆ ಏನು, ಬುದ್ಧ ಅಷ್ಟಾಂಗ ಮಾರ್ಗದ ಬಗ್ಗೆ ಹೇಳಿರ್ತಾನೆ, ಇಲ್ಲ ಅಂತ ಹೇಳಿದ್ರೆ 4 ನೋಬಲ್ ಟ್ರೂತ್ಸ್ ಬಗ್ಗೆ ಹೇಳಿರ್ತಾನೆ, ಇಲ್ಲ ಪಂಚಶೀಲ್ ಬಗ್ಗೆ ಹೇಳಿರ್ತಾನೆ. ಅದನ್ನ ಫಾಲೋ ಮಾಡ್ಕೊಳ್ಳೋದ್ರಿಂದ ವಿ ಕ್ಯಾನ್ ಅಚೀವ್ ಸಾಲ್ವೇಷನ್ ಅಂತ ಇವ್ರು ನಂಬ್ತಾ ಇರ್ತಾರೆ. ಇಟ್ ವಾಸ್ ಪೇಟ್ರನೈಸ್ಡ್ ಬೈ ಅಶೋಕ. ಅಶೋಕ ಪೇಟ್ರನೈಸ್ ಮಾಡಿದ್ದು ತೇರವಾಡ ಬುದ್ಧಿಸಮ್ ಅಥವಾ ಹೀನಯಾನ ಬುದ್ಧಿಸಮ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಸುಮಾರು ಸಬ್ಸೆಕ್ಟ್ಗಳು ಬರುತ್ತೆ ಹೀನಯಾನ ಅಥವಾ ತೇರವಾದ ಬುದ್ಧಿಸಮ್ ಅಲ್ಲಿ. ಆ ಸುಮಾರು ಸಬ್ಸೆಕ್ಟ್ಗಳಲ್ಲಿ ಪ್ರೈಮರಿ ನೋಡೋದನ್ನ ನಾವು ಸ್ಥಾವಿರವಾದ ಅಂತ ಕರೀತಾರೆ. ಸ್ಥಾವಿರವಾದಕ್ಕೆ ಡಾಕ್ಟ್ರೈನ್ ಆಫ್ ಎಲ್ಡರ್ಸ್ ಅಂತಾನು ಕೂಡ ಕರೀತಾರೆ. ಸ್ಥಾವಿರವಾದ ಯಾವಾಗ ಈ ಬುದ್ಧಿಸಮ್ ಅಲ್ಲಿ ನಾವು ನೋಡಿದ್ವಿ, ನಾವು ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ನಲ್ಲೇ ಒಂದು ಸಣ್ಣ ಡಿವಿಷನ್ ಬಂದಿರುತ್ತೆ, ಸ್ಥಾವಿರವಾದೀನ್ಸ್ ಮತ್ತೆ ಮಹಾಸಂಘಿಕಾಸ್ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ನೋಡ್ಕೊಂಡಿದ್ವಿ. ಸ್ಥಾವಿರವಾದೀನ್ಸ್ ಅಂದ್ರೆ ಏನು, ಸ್ಥಾವಿರವಾದೀನ್ಸ್ ಅಂತ ಹೇಳಿದ್ರೆ, ಸೊ ಏನು ಬುದ್ಧ ಏನು ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ನಲ್ಲಿ ಕಂಪೈಲ್ ಮಾಡಿರ್ತಾರೆ 3 ಪಿಟಕಗಳನ್ನ, ಆ 3 ಪಿಟಕಗಳು ಏನು ಪಾಲಿ ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ ಅದು ಮಾತ್ರ ಸತ್ಯ, ಬಾಕಿ ಎಲ್ಲ ಲೇಟರ್ ಅಡಿಷನ್ಸ್ ಏನಿದೆ ಅದೆಲ್ಲಾನು ಕೂಡ ಜನಗಳು ಮಾಡಿರುವಂತದ್ದು. ಸೊ ವಿ ಹ್ಯಾವ್ ಟು ಸ್ಟಿಕ್ ಟು ದ ಒರಿಜಿನಲ್ 3 ಪಿಟಕಾಸ್ ಅಂತ ಹೇಳ್ಬಿಟ್ಟು ಇವರ ವಾದ ಮಾಡ್ತಿರ್ತಾರೆ. ಬುದ್ಧನ ಟೀಚಿಂಗ್ಸ್ ಏನಿದೆ ಅಥವಾ ಸುತ್ತ ಪಿಟಕ ಏನಿದೆ, ಸುತ್ತ ಪಿಟಕ ಇಸ್ ಓನ್ಲಿ ದ ಟ್ರೂತ್ ಅಂತ ಹೇಳ್ಬಿಟ್ಟು ಸ್ಥಾವಿರವಾದೀನ್ಸ್ ವಾದ ಮಾಡ್ತಿರ್ತಾರೆ. ಅದಕ್ಕೆ ನಾವು ಇವ್ರನ್ನ ಸ್ಥಾವಿರವಾದ ಅಂತ ಕರಿತೀವಿ. ಇನ್ನೊಂದು ಕಡೆಗೆ ಸರ್ವಸ್ತಿವಾದ ಅಂತ ಕರೀತಾರೆ. ಸರ್ವಸ್ತಿವಾದಕ್ಕೂ ಸ್ಥಾವಿರವಾದಕ್ಕೂ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ಥಾವಿರವಾದೀನ್ಸ್ ಯಾವ್ದ್ರ ಮೇಲೆ ನಂಬಿಕೆ ಇರುತ್ತೆ, ದೇ ಹ್ಯಾಡ್ ಬಿಲೀಫ್ ಇನ್ ಸುತ್ತ ಪಿಟಕ ಯಾವ್ದು ಪಾಲಿ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರ್ತಾರೆ ಅದು ಮಾತ್ರ ಸತ್ಯ, ಇನ್ ಬಾಕಿ ಎಲ್ಲ ಲೇಟರ್ ಅಡಿಷನ್ಸ್ ಎಲ್ಲಾನು ಕೂಡ ಬುದ್ಧ ಹೇಳಿಲ್ಲ, ಅದನ್ನ ನಾವು ಸೇರಿಸ್ಕೊಂಡಿದೀವಿ ಅಂತ ಹೇಳ್ತಿರ್ತಾರೆ. ಇವ್ರು ಹೇಳ್ತಾರೆ ಸರ್ವಸ್ತಿವಾದ ಹೇಳ್ತಾರೆ. ಇವ್ರಿಗವ್ರಿಗೂ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಸುತ್ತ ಪಿಟಕ ಅಲ್ಲ, ವಿ ಹ್ಯಾವ್ ಟು ಟ್ರಸ್ಟ್ ಅಭಿಧಮ್ಮ ಪಿಟಕ. ಏನಕ್ಕೆ ಅಭಿಧಮ್ಮ ಪಿಟಕದ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳಿದ್ರೆ, ಬುದ್ಧನ ಟೀಚಿಂಗ್ಸ್ ನಾವು ಲಾಜಿಕ್ ಮತ್ತೆ ರೀಸನ್ ನ ಯೂಸ್ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕು, ಹೇಗಿದೆಯೋ ಹಾಗೆ ತಗೋಬಾರ್ದು ಅಂತ ಇವ್ರ ವಾದ. ಅದಕ್ಕೋಸ್ಕರ ಇವ್ರನ್ನ ನಾವು ಸರ್ವಸ್ತಿವಾದೀನ್ಸ್ ಅಂತ ಕರೀತಾರೆ. ಇದಕ್ಕೆ ವೈಭೀಷಕ ಸ್ಕೂಲ್ ಅಂತಾನು ಕೂಡ ಕರೀತಾರೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಕಡೆಗೆ ಅಭಿಧಮ್ಮ ಟ್ರೆಡಿಷನ್ ಅಂತಾನು ಕೂಡ ಇದನ್ನ ನೋಡ್ತೀವಿ ನಾವು. ಯಾವುದಕ್ಕೆ, ಸರ್ವಸ್ತಿವಾದಕ್ಕೆ. ಇಟ್ ವಾಸ್ ಫೌಂಡೆಡ್ ಬೈ ಮಹಾಕಾತ್ಯಾಯನ. ಈ ಮಹಾಕಾತ್ಯಾಯನ ಏನ್ ಮಾಡ್ತಾರೆ, ಅಭಿಧರ್ಮ ಮಹಾವಿಭಾಷ್ಯ ಅಂತ ಹೇಳ್ಬಿಟ್ಟು ಒಂದು ಸ್ಕ್ರಿಪ್ಚರ್ ನ ಬರೀತಾರೆ. ಅದು ಈ ಸರ್ವಸ್ತಿವಾದಕ್ಕೆ ಮೇನ್ ಸೋರ್ಸ್ ಅಂತ ಹೇಳ್ಬೋದು ನಾವು. ಒಂದ್ ಕಡೆಗೆ ದೇರ್ ಫೋಕಸ್ ಆಫ್ ದರ್ ಎಂಫೋಸಿಸ್ ವಾಸ್ ಆನ್ ಅಭಿಧಮ್ಮ ಪಿಟಕ. ಅಭಿಧಮ್ಮ ಪಿಟಕದ ಮೇಲ್ಗಡೆಗೆ ಫೋಕಸ್ ಇರುತ್ತೆ. ಏನಕ್ಕೆ, ನಾವು ಲಾಜಿಕ್ ನ ಯೂಸ್ ಮಾಡ್ಕೊಂಡು, ರೀಸನ್ಸ್ ನ ಯೂಸ್ ಮಾಡ್ಕೊಂಡು ವಿ ಹ್ಯಾವ್ ಟು ಡಿಡಕ್ಟ್ ದ ಟೀಚಿಂಗ್ಸ್ ಆಫ್ ಬುದ್ಧ. ಬುದ್ಧನ ಟೀಚಿಂಗ್ಸ್ ಸ್ಟ್ರೈಟ್ ಫಾರ್ವರ್ಡ್ ಆಗಿಲ್ಲ, ಅದ್ರ ಹಿಂದ್ಗಡೆ ಒಂದು ಬ್ಯಾಕ್ ಡ್ರಾಪ್ ನಲ್ಲಿ ಒಂದು ಕಥೆ ಇಟ್ಟಿರ್ತಾನೆ, ಒಂದು ಮಾರಲ್ ಇಟ್ಟಿರ್ತಾನೆ. ಅದಕ್ಕೋಸ್ಕರ ನಾವು ಲಾಜಿಕ್ ನ ಮತ್ತೆ ರೀಸನ್ ನ ಯೂಸ್ ಮಾಡ್ಕೊಂಡು ಡಿಡಕ್ಟ್ ಮಾಡ್ಬೇಕು ಬುದ್ಧನ ಟೀಚಿಂಗ್ಸ್ ಅಂತ ಒಂದ್ ಕಡೆ ನಂಬ್ತಾ ಇದ್ರೆ, ಇನ್ನೊಂದ್ ಕಡೆ ಏನ್ ಹೇಳ್ತಾರೆ, ಇನ್ನೊಂದ್ ಕಡೆಗೆ ದ ಕಾನ್ಸೆಪ್ಟ್ ಆಫ್ ಚೇಂಜ್ ಹೇಳೋದನ್ನ ನೋಡ್ತೀವಿ ನಾವು. ಏನು ಕಾನ್ಸೆಪ್ಟ್ ಆಫ್ ಚೇಂಜ್? ಇವ್ರು ಹೇಳ್ತಾರೆ, ಪ್ರಪಂಚದಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಪ್ರಪಂಚದಲ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಪರ್ಮನೆಂಟ್, ಪ್ರಪಂಚದಲ್ಲಿ ಎಲ್ಲಾನು ಕೂಡ ಚೇಂಜ್ ಆಗುತ್ತೆ ಅಂತ ಈ ಸರ್ವಸ್ತಿವಾದಿನ ಹೇಳೋದನ್ನ ನಾವು ನೋಡ್ಬೋದು. ನಥಿಂಗ್ ಇಸ್ ಪರ್ಮನೆಂಟ್ ಅಂತ ಹೇಳ್ತಾರೆ. ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಮೂಮೆಂಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಸೋಲ್ ಆಗಿರ್ಬಹುದು, ಇನ್ನೊಂದಾಗಿರ್ಬಹುದು, ಯಾವುದು ಕೂಡ ಪರ್ಮನೆಂಟ್ ಅಲ್ಲ ಅಂತ ಹೇಳಿ ಇವ್ರು ಹೇಳೋದನ್ನ ನಾವು ನೋಡ್ತೀವಿ. ಯಾರು? ಸಾವಿರವಾದೀನ್ಸ್. ಇವ್ರ ಕೆಳಗಡೆಗೆ ಇನ್ನೊಂದು ಸೆಕ್ಟ್ ಹುಟ್ಕೊಳ್ಳುತ್ತೆ. ಇವ್ರ ಕೆಳಗಡೆಗೆ ಇನ್ನೊಂದು ಸೆಕ್ಟ್ ಹುಟ್ಕೊಳ್ಳುತ್ತೆ, ಸೌತಂತ್ರಿಕ ಅಂತ ಹೇಳ್ಬಿಟ್ಟು. ಇದಕ್ಕೆ ಕ್ರಿಟಿಕಲ್ ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ತಾರೆ. ಸೌತಂತ್ರಿಕ ಏನ್ ಹೇಳುತ್ತೆ? ಸೌತಂತ್ರಿಕ ಹೇಳುತ್ತೆ, ಇದು ಒಪ್ಕೊಳ್ಳುತ್ತೆ ಸೌತಂತ್ರಿಕ, ಎವ್ರಿಥಿಂಗ್ ಇಸ್ ಚೇಂಜಿಂಗ್, ನಥಿಂಗ್ ಇಸ್ ಪರ್ಮನೆಂಟ್ ಅನ್ನುವಂತ ಈ ಸರ್ವಸ್ತಿವಾದಿನ್ಸ್ದು ಆರ್ಗ್ಯುಮೆಂಟ್ ಏನಿದೆ ಅದನ್ನ ಒಪ್ಕೊಳ್ಳುತ್ತೆ. ಆದ್ರೆ ಎರಡು ಹೇಳ್ದೆ, ನನ್ಗೆ ಸರ್ವಸ್ತಿವಾದಿನ್ಸ್ ಹೇಳ್ಬೇಕಾದ್ರೆ ಒಂದು ದೇ ಬಿಲೀವ್ ಇನ್ ಅಭಿಧಮ್ಮ ಪಿಟಕ ಅಂತ ಹೇಳ್ದೆ, ಇನ್ನೊಂದು ಚೇಂಜ್ ಬಗ್ಗೆ ಮಾತಾಡ್ತಾರೆ. ಈ ಎರಡು ಫಿಲಾಸಫಿಕಲ್ ಡಿಫರೆನ್ಸ್ ಇಂದ ಸರ್ವಸ್ತಿವಾದಿನ್ಸ್ ಸಾವಿರವಾದಿನ್ಸ್ ಸಪರೇಟ್ ಆಗ್ತಾರೆ ಅಂತ ಹೇಳ್ದೆ.
ಸೊ ಇಲ್ಲಿ ಸೌತಂತ್ರಿಕ ಏನ್ ಹೇಳ್ತಾರೆ, ಹೌದು ಚೇಂಜ್ ನ ಒಪ್ಕೊಳ್ತೀವಿ ನಾವು ಅಂತ ಹೇಳ್ತಾರೆ. ಆದ್ರೆ ಅಭಿಧಮ್ಮ ಪಿಟಕ ಅಲ್ಲ ಸೋರ್ಸ್. ಇವ್ರು ಹೇಳ್ತಾರೆ ಸುತ್ತ ಪಿಟಕ ಏನ್ ನೋಡ್ತೀವಿ ನಾವು, ಆ ಸುತ್ತ ಪಿಟಕ ಬುದ್ಧಿಸ್ಟ್ ಡಾಕ್ಟರ್ಗೆ ಮೇನ್ ಸೋರ್ಸ್ ಅಥವಾ ಚೀಫ್ ಸೋರ್ಸ್ ಅಂತ ಹೇಳ್ಬಿಟ್ಟು ಇವರು ಕೂಡ ನಂಬೋದನ್ನ ನಾವು ನೋಡ್ತೀವಿ ಸೌತಂತ್ರಿಕ. ಅಭಿಧಮ್ಮ ಏನಿದೆ, ಅಭಿಧಮ್ಮ ಮನುಷ್ಯರು ಮಾಡಿರುವಂತ ಇಂಟರ್ಪ್ರಿಟೇಷನ್ಸ್ ಅಷ್ಟೇ. ಸುತ್ತ ಪಿಟಕ ಏನಿದೆ, ಸುತ್ತ ಪಿಟಕನೇ ಒರಿಜಿನಲ್ ಬುದ್ಧಿಸ್ಟ್ ಟೀಚಿಂಗ್ಸ್ ಅಂತ ಹೇಳ್ಬಿಟ್ಟು, ಒರಿಜಿನಲ್ ಬುದ್ಧಿಸ್ಟ್ ಡಾಕ್ಟ್ರೈನ್ಸ್ ಅಂತ ಹೇಳ್ಬಿಟ್ಟು ಇವ್ರು ನಂಬ್ತಾ ಇರೋದನ್ನ ನಾವು ನೋಡ್ತೀವಿ. ಯಾರು? ಸೌತಂತ್ರಿಕ. ಇವರೆಲ್ಲರೂ ಕೂಡ ಬರೋದು ಯಾವ್ದ್ರ ಕೆಳಗಡೆಗೆ ಅಂತ ಹೇಳಿದ್ರೆ ಹೀನಯಾನದ ಕೆಳಗಡೆಗೆ. ಹೀನಯಾನಕ್ಕೂ ಮಹಾಯಾನಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ, ಹೀನಯಾನಕ್ಕೆ ಮತ್ತೆ ಮಹಾಯಾನಕ್ಕೆ ಇರುವಂತ ಡಿಫ್ರೆನ್ಸ್ ಏನು ಅಂತ ನೋಡ್ಕೊಳ್ತಾ ಹೋಗೋಣ. ಅಲ್ಲಿ ಅದನ್ನ ಲೆಸರ್ ಪಾತ್ ಅಥವಾ ಲೆಸರ್ ವೆಹಿಕಲ್ ಅಂತ ಕರೀತಾರೆ. ಇಲ್ಲಿ ಇದನ್ನ ಗ್ರೇಟರ್ ಪಾತ್ ಅಂತ ಕರೀತಾರೆ. ಇದರ ಆರಿಜಿನ್ ಎಲ್ಲಿ ನೋಡ್ಬೋದು ನಾವು? ಇದರ ಆರಿಜಿನ್ ಕಾಶ್ಮೀರ್ ನಲ್ಲಿ ನೋಡ್ಬೋದು. ಅಲ್ಲಿ ಪಾಲಿ ಲ್ಯಾಂಗ್ವೇಜ್ ನಲ್ಲಿ ಬರೆದ್ರೆ, ಅವರ ಸ್ಕ್ರಿಪ್ಚರ್ಸ್ ಪಾಲಿ ಲ್ಯಾಂಗ್ವೇಜ್ ನಲ್ಲಿ ಇದ್ರೆ, ಇಲ್ಲಿ ಸಂಸ್ಕೃತ ಲಿಟರೇಚರ್ ನಲ್ಲಿ ಸಂಸ್ಕೃತ ನ ಯೂಸ್ ಮಾಡ್ಕೊಂಡು ಲಿಟರೇಚರ್ ನ ಬರೆಯೋದನ್ನ, ಸ್ಕ್ರಿಪ್ಚರ್ಸ್ ನ ಬರೆಯೋದನ್ನ ನೋಡ್ತೀವಿ ನಾವು ಮಹಾಯಾನದಲ್ಲಿ. ಅಲ್ಲಿ ಬುದ್ಧ ವಾಸ್ ಅ ಗುರು ಅಲ್ವಾ. ಹೀನಯಾನದಲ್ಲಿ ಬುದ್ಧ ವಾಸ್ ಓನ್ಲಿ ಗುರು. ಸುತ್ತ ಪಿಟಕದಲ್ಲಿ ಹೇಳ್ತಾರಲ್ವಾ, ನನ್ನ ಟೀಚಿಂಗ್ಸ್ ಏನಿದೆ ದೋಸ್ ಆರ್ ಉಪಾಯ ಓನ್ಲಿ, ಅದು ಬರೀ ಉಪಾಯ ಅಷ್ಟೇ, ಲೈಕ್ ರಾಫ್ಟ್, ಅದನ್ನ ಯೂಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ನನ್ನ ಟೀಚಿಂಗ್ಸ್ ನಾನು ಬರೀ ಗುರು ಅಷ್ಟೇ ಅಂತ ಬುದ್ಧ ಹೇಳ್ಕೊಂಡ್ರೆ, ಇವರು ಬುದ್ಧನನ್ನ ದೇವ್ರು ಮಾಡೋದನ್ನ ನಾವು ನೋಡ್ತೀವಿ. ಸೊ ಏನಕ್ಕೆ ನಿಮ್ಗೆ ಮೊನ್ನೆ ಕ್ಲಾಸ್ ನಲ್ಲಿ ಮಾಡ್ಬೇಕಾದ್ರೆ ಬುದ್ಧನ 5 ಲೈಫಲ್ಲಿ ಬರುವಂತ 5 ಸಿಗ್ನಿಫಿಕೆಂಟ್ ಈವೆಂಟ್ಸ್, ಅದಕ್ಕೆ ಸುಮಾರು ಸಿಂಬಲ್ಸ್ ಗಳನ್ನ ಅಸೋಸಿಯೇಟ್ ಮಾಡಿದ್ದಾರೆ ಅಂತ ಹೇಳಿದೆ. ಏನಕ್ಕೆ ಅಂತ ಹೇಳಿದ್ರೆ, ಬುದ್ಧ ಐಡಲ್ ವರ್ಷಿಪ್ ನ ಅಪೋಸ್ ಮಾಡಿರ್ತಾನೆ. ಐಡಲ್ ವರ್ಷಿಪ್ ನ ಅಪೋಸ್ ಮಾಡಿದ್ದಕ್ಕೆ ಇವ್ರು ಸಿಂಬಲ್ಸ್ ನ ವರ್ಷಿಪ್ ಮಾಡ್ತಿರ್ತಾರೆ. ಎಲ್ಲಿ? ಹೀನಯಾನ ಬುದ್ಧಿಸಮ್ ಅಲ್ಲಿ, ಥೇರವಾದಿನ್ಸ್. ಆದ್ರೆ ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಬುದ್ಧನ ಇಮೇಜ್ ಗಳನ್ನ, ಬುದ್ಧನ ಸ್ಕಲ್ಪ್ಚರ್ಸ್ ಗಳನ್ನ ಕೆತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬುದ್ಧನನ್ನ ಡೈಫಿಕೇಶನ್ ಆಗೋದನ್ನ ನೋಡ್ತೀವಿ. ಬುದ್ಧ ಏನಾಗ್ತಾನೆ? ದೇವರಾಗೋದನ್ನ ನೋಡ್ತೀವಿ. ಅಲ್ಲಿ ಸಾಲ್ವೇಷನ್ ಯಾವ್ದ್ರಿಂದ ಅಚೀವ್ ಮಾಡ್ಕೋಬಹುದು? ವಿ ಕ್ಯಾನ್ ಅಚೀವ್ ಸಾಲ್ವೇಷನ್ ಥ್ರೂ ಮೆಡಿಟೇಷನ್. ಇಲ್ಲಿ ವಿ ಕ್ಯಾನ್ ಅಚೀವ್ ಸಾಲ್ವೇಷನ್ ಥ್ರೂ ಫೈತ್ ಅಂಡ್ ಡಿವೋಷನ್ ಟು ದ ಬುದ್ಧ ಅಂತ ಹೇಳ್ತಾರೆ. ಬುದ್ಧನನ್ನ ಪೂಜೆ ಮಾಡೋದ್ರಿಂದ ನಾವು ಮೋಕ್ಷ ಪಡಿಬಹುದು ಅಂತ ಮಹಾಯಾನಿಸ್ಗಳು ನಂಬೋದನ್ನ ನಾವು ನೋಡ್ತೀವಿ. ಮಂತ್ರಗಳಲ್ಲಿ ನಂಬಿಕೆ ಇಡೋದನ್ನ ನೋಡ್ತೀವಿ. ಅಲ್ಲಿ ಮಂತ್ರಗಳಲ್ಲಿ ನಂಬಿಕೆ ಇರಲಿಲ್ಲ. 4 ನೋಬಲ್ ಟ್ರೂತ್ಸ್ ಆಗಿರ್ಬೋದು, ಅಷ್ಟಾಂಗ ಮಾರ್ಗ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಪಂಚಶೀಲ ಆಗಿರ್ಬೋದು, ಇದ್ರ ಮೇಲ್ಗಡೆಗೆ ನಂಬಿಕೆ ಇರೋದನ್ನ ನಾವು ನೋಡ್ತೀವಿ ಹೀನಯಾನ ಬುದ್ಧಿಸಮ್ ಅಲ್ಲಿ. ಹೀನಯಾನ ಬುದ್ಧಿಸಮ್ ವಾಸ್ patronized by ಅಶೋಕ. ಮಹಾಯಾನ ಬುದ್ಧಿಸಮ್ ವಾಸ್ patronized by ಕನಿಷ್ಕ. ಯಾವ ತರ ಹೀನಯಾನ ಬುದ್ಧಿಸಮ್ ಅಲ್ಲಿ ನಾವು ಸುಮಾರು ಸಬ್ಸೆಕ್ಟ್ ಗಳನ್ನ ನೋಡ್ತೀವಿ, ಅದೇ ತರದಲ್ಲಿ ಇಲ್ಲಿ ಮಾಧ್ಯಮಿಕ ಅಥವಾ ಶೂನ್ಯವಾದಲ್ಲಿ ಏನ್ ಹೇಳ್ತಾರೆ? ಪ್ರಪಂಚದಲ್ಲಿ ಏನೂ ಕೂಡ ಇಲ್ಲ, ಶೂನ್ಯ ಬಿಟ್ರೆ ಬೇರೆದೇನೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಓನ್ಲಿ ಶೂನ್ಯ ಇಸ್ ದ ಕಾನ್ಸ್ಟೆಂಟ್ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಅದೇ ತರದಲ್ಲಿ ಇಲ್ಲಿ ಯೋಗಾಚಾರ ಮತ್ತೆ ವಿಜ್ಞಾನವಾದ ಅಂತ ಕರೀತಾರೆ. ಇಟ್ ವಾಸ್ ಗಿವನ್ ಬೈ ಮೈತ್ರೇಯನಾಥ. ಮೈತ್ರೇಯನಾಥ ಮತ್ತೆ ಅವರ 2 ಡಿಸಿಪಲ್ಸ್ ಅಸಂಗ ಮತ್ತೆ ವಸುಬಂಧು ಅಂತ ಬರ್ತಾರೆ. ಅವರು ಈ ಒಂದು ಪ್ರಿನ್ಸಿಪಲ್, ಈ ಒಂದು ಸಬ್ಸೆಕ್ಟ್ ನ ಮೇಲ್ಗಡೆಗೆ ವರ್ಕ್ ಮಾಡಿರೋದನ್ನ ನಾವು ನೋಡ್ತೀವಿ. ಯೋಗಾಚಾರ ಏನ್ ಹೇಳ್ತಾರೆ? ಮೆಡಿಟೇಷನ್ ಮತ್ತೆ ಯೋಗಿಕ್ ಪ್ರಾಕ್ಟೀಸಸ್ ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಅಚೀವ್ ಸಾಲ್ವೇಷನ್. ಮೋಕ್ಷನ ಪಡಿಬೇಕು ಅಂದ್ರೆ ಮೆಡಿಟೇಷನ್ ಮತ್ತೆ ಯೋಗಿಕ್ ಪ್ರಾಕ್ಟೀಸ್ ಇದ್ರೆ ಸಾಕು ಅಂತ ಹೇಳೋದನ್ನ ನಾವು ನೋಡ್ತೀವಿ. ಅದಕ್ಕೋಸ್ಕರ ಇದನ್ನ ನಾವು ಯೋಗಾಚಾರ ಸ್ಕೂಲ್ ಅಂತ ಕರಿತೀವಿ. ಅದಕ್ಕೋಸ್ಕರ ಇದನ್ನ ವಿಜ್ಞಾನವಾದ ಅಂತ ಕರೆಯೋದನ್ನ ನಾವು ನೋಡ್ತೀವಿ. ಸೊ ಒಂದ್ ಕಡೆಗೆ 4th ಬುದ್ಧಿಸ್ಟ್ ಕೌನ್ಸಿಲ್ ನಲ್ಲಿ ಏನಾಯ್ತು? 4th ಬುದ್ಧಿಸ್ಟ್ ಕೌನ್ಸಿಲ್ ನಲ್ಲಿ ಹೀನಯಾನ ಮತ್ತೆ ಮಹಾಯಾನ ಅಂತ ಹೇಳಿ 2 ಸ್ಪ್ಲಿಟ್ ಆಗೋದನ್ನ ನಾವು ನೋಡ್ತೀವಿ. ಅದಾದ್ಮೇಲ್ಗಡೆಗೆ ಟಿಬೆಟ್ ನಲ್ಲಿ ಹೊಸ ತರದ್ದು ಒಂದು ಬುದ್ಧಿಸಂ ಹುಟ್ಕೊಳ್ಳೋದನ್ನ ನಾವು ನೋಡ್ತೀವಿ. ಅದಕ್ಕೆ ವಜ್ರಾಯನ ಅಂತ ಕರೀತಾರೆ. ನಿಮ್ಗೆ ಅರೌಂಡ್ 8th ಸೆಂಚುರಿ, 9th ಸೆಂಚುರಿ, 10th ಸೆಂಚುರಿ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಟಿಬೆಟಿಯನ್ಸ್ ಏನಾಗ್ತಾರೆ? ಆರ್ಗನೈಸ್ಡ್ ಆಗ್ತಾರೆ. ಟಿಬೆಟಿಯನ್ಸ್ ಆರ್ಗನೈಸ್ಡ್ ಆಗ್ಬಿಟ್ಟು ಈ ಬೆಂಗಾಲ್ ರೀಜನ್ ಆಕ್ಯುಪೈ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ವಂಗಾ ರೀಜನ್ ಅಂತ ಏನ್ ಕರಿತಾ ಇದ್ವಿ ನಾವು ಅವತ್ತಿನ ಟೈಮ್ ಪೀರಿಯಡ್ ನಲ್ಲಿ, ಆ ವಂಗಾ ರೀಜನ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಸೊ ವಂಗಾ ರೀಜನ್ ಅಲ್ಲಿ ಯಾವ ಬುದ್ಧಿಸಂ ಬಹಳ ಪಾಪ್ಯುಲರ್ ಆಗಿತ್ತು, ಆ ಬುದ್ಧಿಸಂ ನ ಟಿಬೆಟಿಯನ್ಸ್ ಕೂಡ ಅಡಾಪ್ಟ್ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಸೊ ಈ ವಂಗಾ ರೀಜನ್ಗೆ ಬಂದ್ರೆ, ಈ ಬೆಂಗಾಲ್ ರೀಜನ್ ಅಲ್ಲಿ ಶಕ್ತಿ ವರ್ಷಿಪ್ ಬಹಳ ಜಾಸ್ತಿ ನಡೆಯುತ್ತೆ. ಇವತ್ತಿನೂ ಕೂಡ ನೋಡ್ಬೋದು ನಾವು, ನವರಾತ್ರಿ ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಈ ವಂಗಾ ರೀಜನ್ ಅಲ್ಲಿ ಅಥವಾ ಈ ಬೆಂಗಾಲ್ ರೀಜನ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ಹೊಸ ತರದ ಬುದ್ಧಿಸಂ ಅರೈಸ್ ಆಗೋದನ್ನ ನಾವು ನೋಡ್ತೀವಿ. ಇಲ್ಲಿ ಶಕ್ತಿ ವರ್ಷಿಪ್ ನ ಇನ್ಫ್ಲೂಯೆನ್ಸ್ ಇಂದ ಇಲ್ಲಿ ಬುದ್ಧ ತಾರಾ ಅಂತ ಒಂದು ಬುದ್ಧ ಬರೋದನ್ನ ನೋಡ್ತೀವಿ. ಅದಕ್ಕೆ ತಾರಾಗೆ ನಾವು ಫಿಮೇಲ್ ಬುದ್ಧ ಅಂತ ಕರಿತೀವಿ. ಶಕ್ತಿ ವರ್ಷಿಪ್ ಅಂತ ಹೇಳಿದ್ರೆ ಅಲ್ಲಿ ತಾಂತ್ರಿಸಂ ಇದ್ದೇ ಇರುತ್ತೆ ಅಲ್ವಾ? ತಾಂತ್ರಿಸಂ ಇದ್ದೇ ಇರೋದನ್ನ ನೋಡ್ತೀವಿ ಶಕ್ತಿ ವರ್ಷಿಪ್ ಅಂತ ಹೇಳಿದ್ರೆ. ಹೌದು ಅಲ್ವಾ? ರುಂಡ ಮುಂಡ ಚಾಮುಂಡ ಅಂತ ಹೇಳ್ತಾರಲ್ವಾ? ಅಂದ್ರೆ ಯಾವುದೇ ತಾಂತ್ರಿಕ ವರ್ಷಿಪ್ ಆದ್ರೂ ಕೂಡ, ಯಾವುದೇ ಫಿಮೇಲ್ ವರ್ಷಿಪ್ ಅಂತ ಬಂದ್ರೆ ಅದರಲ್ಲಿ ತಾಂತ್ರಿಕ ವರ್ಷಿಪ್ ಬಂದೇ ಬರುತ್ತೆ. ಸೊ ಈ ತಾಂತ್ರಿಕ ವರ್ಷಿಪ್ ಬುದ್ಧಿಸಂ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಆ ತರದ ಬುದ್ಧಿಸಂ ನ ಟಿಬೆಟಿಯನ್ಸ್ ಅಡಾಪ್ಟ್ ಮಾಡ್ಕೊಳ್ತಾರೆ. ಮಾಡ್ಕೊಂಡ್ಬಿಟ್ಟದಕ್ಕೆ ವಜ್ರಾಯಾನ ಅಂತ ಕರೆಯೋದನ್ನ ನಾವು ನೋಡ್ತೀವಿ. ವಜ್ರಾಯಾನ ಅಂತ ಹೇಳಿದ್ರೆ ವೆಹಿಕಲ್ ಆಫ್ ಥಂಡರ್ ಬೋಲ್ಟ್ ಅಂತ ಕರೀತಾರೆ. ಸೊ ಇಲ್ಲಿ
ನಾವು ಹೀನಯಾನದಲ್ಲಿ ಏನ್ ನೋಡ್ತಾ ಇದ್ವಿ? ಹೀನಯಾನದಲ್ಲಿ ಬೈ ಫಾಲೋವಿಂಗ್ ಬೈ ರಿಯಲೈಸಿಂಗ್ 4 ನೋಬಲ್ ಟ್ರೂತ್ಸ್ ಅಂಡ್ ಬೈ ಫಾಲೋವಿಂಗ್ ಅಷ್ಟಾಂಗ ಮಾರ್ಗ ವಿ ಕ್ಯಾನ್ ಅಚೀವ್ ಸಾಲ್ವೇಷನ್ ಅಂತ ತೇರಾವಾದಿನ್ಸ್ ಹೇಳಿದ್ರೆ, ಮಹಾಯಾನಕ್ಕೆ ಬಂದಾಗ ಏನಾಯ್ತದು? ಬುದ್ಧನನ್ನ ವರ್ಷಿಪ್ ಮಾಡಿದ್ರೆ ವಿ ಕ್ಯಾನ್ ಅಚೀವ್ ಸಾಲ್ವೇಷನ್ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ನಾವು ಮ್ಯಾಜಿಕಲ್ ಪವರ್ಸ್ನ, ಈ ವಜ್ರ ಅನ್ನುವಂಥ ಒಂದು ಮ್ಯಾಜಿಕಲ್ ಪವರ್ಸ್ನ ಯಾವಾಗ ಅಕ್ವೈರ್ ಮಾಡ್ಕೊಳ್ತೀವಿ, ಓನ್ಲಿ ದೆನ್ ವಿ ಕ್ಯಾನ್ ಅಚೀವ್ ಸಾಲ್ವೇಷನ್ ಅಂತ ಹೇಳ್ಬಿಟ್ಟು ವಜ್ರಾಯನ ಹೇಳೋದನ್ನ ನೋಡ್ತೀವಿ. ಇಲ್ಲಿ ಈ ಲಾಮಾ ಅನ್ನೋಂಥ ಒಂದು ಗುರುವಿನ ರೋಲ್ ಬಹಳ ಪ್ರಾಮಿನೆಂಟ್ ಆಗಿರೋದನ್ನ ನಾವು ನೋಡ್ಬೋದು. ಈ ದಲೈ ಲಾಮಾ ಅಂತ ನೋಡಿದಿರ ನೀವು ಅಲ್ವಾ? ಈ ದಲೈ ಲಾಮಾ ಏನ್ ನೋಡ್ತೀವಿ? ಈಸ್ 14th ದಲೈ ಲಾಮಾ, 14ನೇ ಲಾಮಾ ಇವರು. ಟಿಬೆಟಿಯನ್ ಬುದ್ಧಿಸಮ್ ಅಲ್ಲಿ ಲಾಮಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಹೀಸ್ ಅ ಗೈಡ್, ಹೀಸ್ ಅ ಗುರು. ಬುದ್ಧಿಸಮ್ನ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಬುದ್ಧನ ರೀಸೆಂಟ್ ಇನ್ಕಾರ್ನೇಷನ್ ಅಂತ ಹೇಳ್ಬೋದು ನಾವು ಲಾಮಾಸ್ಗಳನ್ನ. ಸೊ ಈ ಲಾಮಾದ ಕಾನ್ಸೆಪ್ಟ್ ಬಹಳ ಪ್ರಾಮಿನೆಂಟ್ ಆಗಿ ಬರೋದನ್ನ ನಾವು ನೋಡ್ತೀವಿ. ರೀಸೆಂಟ್ ಆಗಿ 14th ದಲೈ ಲಾಮಾ ಇರೋದನ್ನ ನೀವು ನೋಡ್ಬೋದು. ಸೊ ಇಲ್ಲಿ ಏನಾಗುತ್ತೆ? ತಾಂತ್ರಿಸಮ್ ಅಡಾಪ್ಟ್ ಮಾಡ್ಕೊಳ್ತಾರೆ. ತಾಂತ್ರಿಸಮ್ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಂಗೆ ರಿಚುವಲ್ಸ್ಗಳು, ಸ್ಯಾಕ್ರಿಫೈಸಸ್ಗಳು ಮತ್ತೆ ವಾಪಸ್ ಬರೋದನ್ನ ನಾವು ನೋಡ್ತೀವಿ. ಸೊ ಒಂದು ಬೆಂಗಾಲ್ ರೀಜನ್ ಅಲ್ಲಿ ಶಕ್ತಿ ವರ್ಷಿಪ್ ಪ್ರಿಡಾಮಿನೆಂಟ್ ಆಗಿದ್ದರಿಂದ, ಬೆಂಗಾಲ್ನಲ್ಲಿ ಶಾಕ್ಯ ಪರಂಪರೆ ಬಹಳ ಸ್ಟ್ರಾಂಗ್ ಆಗಿದ್ದರಿಂದ ಏನಾಯ್ತು? ಇಲ್ಲಿ ಬುದ್ಧ ಫೀಮೇಲ್ ಬುದ್ಧ ಆಗ್ತಾಳೆ. ಬುದ್ಧನನ್ನ ತಾರಾ ಅಂತ ಕರೆಯೋದನ್ನ ನಾವು ನೋಡ್ತೀವಿ. ಟಿಬೆಟಿಯನ್ ಬುದ್ಧಿಸಮ್ ಅಲ್ಲಿ ತಾರಾ ಅನ್ನುವಂಥ ಒಬ್ಬ ಫೀಮೇಲ್ ಬುದ್ಧ ಬರೋದನ್ನು ಕೂಡ ನಾವು ನೋಡ್ಬೋದು.